ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಜನಕ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಹಿಬ್ಬಾಗಿಸಿದ ಅಪ್ರತಿಮ ವೀರ ಕುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಅಪೂರ್ವ ಬಿಲ್ ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಎನ್ನವಡ ಹುಟ್ಟಿದ ಪ್ರಿಯ ಸಹೋದರ ದುಶ್ಯಾಸನ ಅಣ್ಣ ಎದುರಾಳಿಯ ಒಡಲನ್ನು ಬಗೆದು ಬಾರ್ಕರವ ಭಾವ ಸಿಂಧೂರಾಜ ಭಾವ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕಲಿ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರ ಹಂಗಾಧಿಪ ಕರ್ಣ ಮಿತ್ರ ಸುಯೋಧನ ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ಸೇಡೆಂಬ ಆಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ ಇಂತಹ ಅಪೂರ್ವ ವೀರ ರತ್ನಗಳು ಈ ನನ್ನ ಕುರುರಾಜ ಲಕ್ಷ್ಮಿಯ ಮುಕುಟದಲ್ಲಿ ರಾರಾಜಿಸುತ್ತಿರುವಾಗ ಉರುಗಲೋಂಚನನ ಮೆರುಗು ಸ್ವರ್ಗ ಸದಕೆ ಸರಿವೋಲುವಂತಿರೆ ಉರುಗಲೋಂಚನನ ಮೆರುಗು ಸ್ವರ್ಗ ಸದಕೆ ಸರಿವೋಲುವಂತಿರೆ ಕುರುಕುಂಬಿನಿಯ ಕಾಂತಸ್ವರ ಸಂಪನ್ನ ದೀಪ್ತಿಮಣಿ ಮಕುಟ ಮರ್ದನೆಗೆ ಧುರೋಧರ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳು ಹಿರಲ್ ಎನೈಹರೆನಗೆ ಆಸುರ ಸಿಂಧೂ ತನಯ ಗುರುವಂದ್ಯ ವಿನಯ ಸಹೋದರ ದುಶ್ಯಾಸನ ಮಾವ ಸಿಂಧೂರಾಜ ಮಿತ್ರ ಕರ್ಣ ಮಾವ ಶಕುನಿ ಸಾಟಿ ಇರುವರ ಹೇಗ ಸರಿ ಸಾಟಿ ಇರುವರ ಸಾಟಿ ಇರುವರ ಹೇಗ ಸರಿ ಸಾಟಿ ಇರುವರ ಕುರುಕುಲ ಸಿಂಗ್ ಮೋಸನದಿ ಚಲವ ಬಿಡದೆ ಶೌರದಿ ಹೇ ಕೈಂಗದೊರ ಎನಿಸಿ ಬಾಳುತ್ತಿದೆ ಕುರುಕುಲ ಸಿಂಗ್ ಮೋಸನದಿ ಚಲವ ಬಿಡದೆ ಶೌರದಿ ಹೇ ಕೈಂಗದೊರ ಎನಿಸಿ ಬಾಳುತ್ತಿದೆ ಸಾಟಿ ಇರುವರ ಹೇಗೆ ಸರಿ ಸಾಟಿ ಇರುವರ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಮನದಲ್ಲಿ ರಿಪುಗಳ ಒದಿಸದೆ ಬಿಡದೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಮನದಲ್ಲಿ ರಿಪುಗಳ ಒದಿಸದೆ ಬಿಡದೆ ಈ ಮಾವ ಶಕುನಿ ಸಲಹೆ ನೀಡದಿರುವನೇ ಮಿತ್ರ
ಕರ್ಣ ಶತ್ರುಗಳನ್ನ ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನ ಬಿಡುವನೆ. ಅನುಗದು ಶೋಧನ ಅವರನ್ನು ವಧಿಸದಿರುವನೆ. ಅನುಗದು ಶೋಧನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲದಿ ಮೋಸನದಿ ಚಲವ ಬಿಡವೆ ಶೌರದಿಯೇ ಕೈ ಕದರ ಎನಿಸಿಕೊಳ್ಳ. ಗುರುಕುಲದಿ ಮೋಸನದಿ ಚಲವ ಬಿಡವೆ ಶೌರದಿಯೇ ಕೈ ಕದರ ಎನಿಸಿಕೊಳ್ಳುತ್ತಿರೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ. ತಾತ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯಾದಿ ಕೋಶಗಳನ್ನೆಲ್ಲವನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ಕಳಿಸುತ್ತಿರುವರಂತೆ. ಎಷ್ಟರ ಮಟ್ಟಿಗೂ ಹೆಚ್ಚಿತು ನೋಡಿದಿರ ಅವರ ಅಟ್ಟಹಾಸ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ ಮಗು? ಯುದ್ಧಕ್ಕೆ ನಾನು ಸದಾ ಸಿದ್ಧ, ದೀಕ್ಷಾಬದ್ಧ. ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಹೋನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ನುಚ್ಚುಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು. ಕರ್ಣನಿರುವಾಗ ನಮಗೇಕಾದರ ಚಿಂತೆ ಅಗ್ರಜ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಏನೇನು ಶ್ರೀಕೃಷ್ಣ ಪರಮಾತ್ಮರ ತಿರುತ್ತಿರುವೆ. ಬರಲಿ ಬರಲಿ, ಬಹಳ ಸಂತೋಷ. ತಾತ, ಅವನಾವ ಪುರುಷೋತ್ತಮ, ಅವನಾರಿಗೆ ಪುರುಷೋತ್ತಮ. ರಾಜಾದಿ ರಾಜ ಪುರುಷ ಶ್ರೇಷ್ಠನು ನಾನಿರುವಲ್ಲಿ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದರ್ನ ಮನೆಗೆ ಹೋದನಂತೆ. ನಿನಗೆ ಯಾಕೆ ಈ ಒಡವೆ? ತಾತ, ನನ್ನ ಅರಮನೆಯಲ್ಲಿ ಬಾರದ ಗೌರವ ಆ ಕೃಷ್ಣನಿಗೆ ಇನ್ನೆಲ್ಲಿಂದ ದೊರೆಯಬೇಕು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರುವುದರಿಂದ ನಿನ್ನಲ್ಲಿ ಯಾಚನೆಗಾಗಿ ಎಲ್ಲ ತಿಳಿಯಿತೆ. ವಿದುರ, ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ನ್ಯಾಯಕ್ಕೆ ಬಲವಂತನಾದ ನಿನಗೆ ನ್ಯಾಯ ಓದಿನವು, ನ್ಯಾಯಕ್ಕೆ ನೀವೆಲ್ಲರೂ ಓದಿನರು. ನನಗೆ ತಿಳಿದುದನ್ನು ನಾನು ಹೇಳಿಯೇ ತೀರಬೇಕು. ವಿದುರ, ವೀರರಿಂದ ಪರಿವೃತ್ತನಾದ ಈ ಕುರುಚಕ್ರೇಶ್ವರನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಹಿರಿಯವನು ಪೂಜ್ಯನು ಎಂದು ಸಾನೆಯಿಂದ ಸುಮ್ಮನೆ ಕುಳಿತಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವೆಯ? ಸಹೋದರ ದುಶ್ಯಾಸನ, ಬಾರಿ ಬಾರಿಗೂ ಮೀರಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಹೊರಟಿಗೆ ಹೊರದೋಡು. ಎಲ್ಲವೋ ವಿದುರ, ಯಾವುದು ನ್ಯಾಯ, ಯಾವುದು ಅನ್ಯಾಯ? ನಮ್ಮ ಅರಮನೆಗೆ ಬಂದು ನಮ್ಮ ಅನ್ನವನ್ನೇ ತಿಂದು ನಮ್ಮ ಅಣ್ಣನೇ ಆದರೂ ಮಾತನಾಡುತ್ತಿರುವೆಯ? ಈ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಟರೆ ಸರಿ, ಇಲ್ಲವಾದರೆ ಕೆಲವು ದುರಳರ ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಈಗ ಕೇಳಿ, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಸೀಳುವಾಗ ತಡೆಯಬೇಕೆಂದಿಟ್ಟಿದ್ದ ಈ ವಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಸತ್ಯಸಂಧರಾದ ವಿದುರರನ್ನು ಅಪೇಕ್ಷೆ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ ಮಿತ್ರ. ಕರ್ಣ, ದುರದೋ ಪಾರ್ಥನ ಶಿರವಂ ತರಿದೋ ಧರಣಿ ಗುರುಳಿ ಪೆನೆನಿಪ ಶಪಥವನಾಂತೋ. ಕರ್ಣ,
ವರಮಹೇಶ್ವರ ಕುವರನಂ ಮೆಚ್ಚಿಸಿ ವರಮಹೇಶ್ವರ ಕುವರನಂ ಮೆಚ್ಚಿಸಿ ಕಾಲವಿದದನುವ ಪಡೆದ ನಿನಗೆ ಸರಿಸಮರಿಹರೆ ಕರ್ಣ ಕರ್ಣ ಈತನ ಒಂದು ಬಿಲ್ಲು ಹೋದರೇನಾಯಿತು? ನಮ್ಮ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿರುವವು. ಅದು ಹಾಗಿರಲಿ, ಈ ವಿದುರನು ಬಿಲ್ಲನ್ನಿಡಿದು ಯುದ್ಧವನ್ನು ಮಾಡಿರುವುದನ್ನು ಎಂದಾದರೂ ನೋಡಿರುವೆಯಾ? ಅದು ಹಾಗಿರಲಿ, ಈಗ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಎಚ್ಚರ, ಇದು ರಾಜಾಜ್ಞೆ. ಸಹೋದರ ದುಶ್ಯಾಸನ, ಅಣ್ಣ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿರುವುದೇ? ಇದೋ ಅಣ್ಣ, ಸಿದ್ಧವಾಗಿರುವುದು. ಆ ಕೃಷ್ಣನು ಬರುವ ವೇಳೆಯಲ್ಲಿ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಓಹೋ, ಈ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆತಿರುವುದು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿರುವಾಗ ಈತನು ಕಣ್ಣೆತ್ತು ಸಹ ನೋಡದೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವುದನ್ನು ಮಾಡುವನು. ಯೋಗಮಾಹೆ, ಜಾಗೃತಳಾಗ. ದುರ್ಯೋಧನ, ಭಾರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದಾನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಇಲ್ಲವೋ ಎಂದು ಹಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಾನು ನಮಸ್ಕರಿಸಿದ್ದೇ ಆದರೆ ಅದು ಈ ನನ್ನ ಭೂಮಾತೆಗೆ ಹೊರತು ಕೃಷ್ಣ ನಿನಗಲ್ಲ. ಬಂದದ್ದಾಯಿತು, ಬಂದ ಸಮಾಚಾರವನ್ನು ತಿಳಿಸು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ಆ ಪಾಂಡವರು ನಿನಗೊಂದು ಸಂದೇಶವನ್ನು ಕಳಿಸುವರು. ಆ ವಿಷಯವನ್ನು ನಿನಗೆ ತಿಳಿಸಲು ಬಂದಿರುವೆನು. ಪಾಂಡವರ ಸಂದೇಶ? ಕೃಷ್ಣ, ರಾಜ್ಯದ ವಿಚಾರವನ್ನೊಂದು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಆನಂದದಿಂದ ನಿನ್ನಡಿಗಾವಲಿಗರ್ಪಿಸುವೆನು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುವಂತೆ ಇರಲಿಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಅದು ಹಾಗಿರಲಿ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಕರುನಾಡು ಕುರುಭೂಪರಾಜೇಶ್ವರ, ಕರುನಾಡು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುನಾಡು ಕುರುಭೂಪರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಆ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಅಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಮಲ್ಲರ 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 ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುನಾಳು ಕುರುಭೂಪರಾಜೇಶ್ವರ ವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ನಿನಗೆ ನರ್ತಕಿಯರ ನಮನಗಳು. ನರ್ತಕಿಯರೇ ಎಲ್ಲಿ
ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು. ಭೀಮನಿಗಿವನು ಕಡುಬೈರಿ, ಭೀಮನಿಗಿವನು ಕಡುಬೈರಿ, ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಭೀಮನಿಗಿವನು ಕಡುಬೈರಿ, ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ, ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ. ಛಲದಲ್ಲಿ ಬಲದಲ್ಲಿ, ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಹ, ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಹ. ಕರುನಾಡು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲತಿಲಕ ಮಕುಟೇಶ್ವರಾಧೀರ. ಕರುನಾಡು ಕುರುಭೂಪ ರಾಜೇಶ್ವರ. ತಕದಿಮ್ಮಿ ತಕ ಜಣ ತಕದಿಮ್ಮಿ ತಕ ಜಣ ತಕದಿಮ್ಮಿ ತಕ ಜಣ ತಾಮ್ ತಾಮ್ ತಾಮ್. ತಕದಿಮ್ಮಿ ತಕ ಜಣ ತಕದಿಮ್ಮಿ ತಕ ಜಣ ತಕದಿಮ್ಮಿ ತಕ ಜಣ ತಾಮ್ ತಾಮ್ ತಾಮ್. ತಕದಿಮ್ಮಿ ತಕ ಜಣ ತಕದಿಮ್ಮಿ ತಕ ಜಣ ತಕದಿಮ್ಮಿ ತಕ ಜಣ ತರಗಡದಾಮ್ ತರಗಡದಾಮ್. ತಕದಿಮ್ಮಿ ತಕ ಜಣ ತರಗಡದಾಮ್ ತರಗಡದಾಮ್. ತಕದಿಮ್ಮಿ ತಕ ಜಣ ತರಗಡದಾಮ್ ತರಗಡದಾಮ್. ಪದಕತಿ ನದಿ, ಪದಕತಿ ನದಿ, ಪದಕತಿ ನದಿ, ಪದಕತಿ ನದಿ, ಪದಕ ತಕತಿ ನದಿ, 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 ತಕತಿ ತಕತಿ ನದಿ, ತಕತಿ ನದಿ, ತಕತಿ ನದಿ, ತಕತಿ ನ ಒಬ್ಬೊಬ್ಬರಿಗೆ ತಕತಿ ನದಿ, ತಕತಿ ತಕತಿ ನದಿ, ತಕತಿ ನದಿ, ತದ್ದಿ ತಕತಿ ನದಿ, ತಕತಿ ನದಿ, ತಕತಿ ನದಿ, ದಿ ಗಿ ನ ತದ್ದಿ ಗಿ ನ ತದ್ದಿ ಗಿಂಡ ತಂ ತದ್ದಿ ಗಿಂಡ ತಂ ತದ್ದಿ ಗಿಂಡ ತಂ. ತದ್ದಿ ತಕತಿ ನದಿ, ತಕತಿ ನದಿ, ತಕತಿ ನದಿ, ತದ್ದಿ ಗಿ ನ ತದ್ದಿ ಗಿ ನ ತದ್ದಿ ಗಿಂಡ ತಂ ತದ್ದಿ ಗಿಂಡ ತಂ ತದ್ದಿ ಗಿಂಡ ತಂ. ತಕತಿ ನದಿ, ತಕತಿ ನದಿ, ತಕತಿ ನದಿ, ದಿ ಗಿ ನ ತಂ ತದ್ದಿ ಗಿ ನ ತದ್ದಿ ಗಿಂಡ ತಂ ತದ್ದಿ ಗಿಂಡ ತಂ ತದ್ದಿ ಗಿಂಡ ತಂ. ದಿಮ್ಮಿ ತಕ ಜಣ, ದಿಮ್ಮಿ ತಕ ಜಣ, ತಕ ದಿಮ್ಮಿ ತಕ ಜಣ, ದಿಮ್ಮಿ ತಕ ಜಣ, ತಕ ದಿಮ್ಮಿ ದಿತ್ತಾಂಗ ಇದರ ಗಿಡದ ದಿತ್ತಾಂಗ ಇದರ ಗಿಡದ ಇದರ ಗಿಡದ ಇದರ ಗಿಡದ ಇದರ ಗಿಡದ ಇದರ ಗಿಡದ ಇದರ ಗಿಡದ ಇದರ ಗಿಡದ. Dimmi teka jano teka dimmi teka jan teka dina dim teka dina dim teka dina dim teka dimmi teka jano teka dimmi teka jan teka dim teka dina dim teka dina dim teka dimmi teka jano teka dimmi teka jano dimmi teka jano teka dimmi teka jano tadi gina tamba tingina tamba tingina tamba tingina tamba. ತದಿಗಿಣ ತಂಬ ಟಿಂಗಿಣ ತಂಬ ಟಿಂಗಿಣ ತಂಬ ಟಿಂಗಿಣ ತಂಬ ತದಿಗಿಣ ತಂಬ ಟಿಂಗಿಣ ತಂಬ ಟಿಂಗಿಣ ತಂಬ ಟಿಂಗಿಣ ತಂಬ ಮಿತಕ ಜಣ ಜಗತಿ ಮಿತಕ ಜಣ ತದಿತ್ತಾಂಗ ತಗದಿತ್ತಾಂಗ ತಗದಿಗ ತದಿತ್ತಾಂಗ ಟಿಗಿಣ ತದಿಗಿಣ ತಂಬ ತದಿಗಿಣ ತಂಬ ತದಿತ್ತಾಂಗ ತಗದಿತ್ತಾಂಗ ತಗದಿಗ ತದಿತ್ತಾಂಗ ಟಿಗಿಣ ತದಿಗಿಣ
ತದಿಗಿಣದಂ 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 ತದಿತ್ತಾಂಗು ಜಗದದಿತ್ತಾಂಗು ಜಗದಿಗು ತದಿತ್ತಾಂಗು ತದಿಗಿಣದಂ ತದಿಗಿಣತೋ ತದಿಗಿಣದಂ ತದಿಗಿಣದಂ ತದಿಗಿಣತೋ ತದಿಗಿಣದಂ ತದಿಗಿಣದಂ ತದಿಗಿಣತೋ ತದಿಗಿಣದಂ 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 ತನ್ನ ದಿನ ಧನ ದಿನ ನನ್ನ ದಿನ ಧನ ದಿನ ತಾಂಗಿಡ್ತಿಕ ತರಗಿಡ್ತಿಕ ತಾಂಗಿಡ್ತಿಕ ತರಗಿಡ್ತಿಕ ತಾತಿಂಗೆಣ್ಣ ತಂದಿ ತಾತಿಂಗೆಣ್ಣ ತಂದಿ ತಾತಿಂಗೆಣ್ಣ ತಂದಿ ತಂ ಧನ ದಿನ ನನ್ನ ದಿನ ತಂ ಧನ ದಿನ ತಾಂಗಿಡ್ತಿಕ ತರಗಿಡ್ತಿಕ ತಾಂಗಿಡ್ತಿಕ ತರಗಿಡ್ತಿಕ ತಾತಿಂಗೆಣ್ಣ ತಂದಿ ತಾತಿಂಗೆಣ್ಣ ತಂದಿ ತಾತಿಂಗೆಣ್ಣ ತಂದಿ ತಂ ಧನ ದಿನ ನನ್ನ ದಿನ ತಂ ಧನ ದಿನ ತಾಂಗಿಡ್ತಿಕ ತರಗಿಡ್ತಿಕ ದಿಂ ತಾಂಗಿಡ್ತಿಕ ತರಗಿಡ್ತಿಕ ದಿಂ ತಾಂಗಿಡ್ತಿಕ ತರಗಿಡ್ತಿಕ ತಾಕ ತಾಕಿಟ್ಟ ತಾಕ ತಾಕಿಟ್ಟ ತಾಕ ತಾಕಿಟ್ಟ ತರಗಿಡ್ದ ತಾಕ ತಾಕಿಟ್ಟ ತಾಕ ತಾಕಿಟ್ಟ ತಾಕ ತಾಕಿಟ್ಟ ತರಗಿಡ್ದ ತಾಕ ತಾಕಿಟ್ಟ ತಾಕ ತಾಕಿಟ್ಟ ತಾಕ ತಾಕಿಟ್ಟ ತರಗಿಡ್ದ 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 ತಾಕ ತಾಕಿಟ್ಟ ತಾಕ ತಾಕಿಟ್ಟ ತಾಕ ತಾಕಿಟ್ಟ ತರಗಿಡ್ದ ತರಗಿಡ್ದಾಂ 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 ತರಗಿಡ್ಕದ ತಿಂಗಣ ತಂದ ತಿಂಗಣ ತಂದ ತಿಂಗಣ ತಂದ ತರಗಿಡ್ಕದ ತಿಂಗಣ ತಂದ ತಿಂಗಣ ತಂದ ತಿಂಗಣ ತಂದ ತರಗಿಡ್ಕದ ತಿಂಗಣ ತಂದ ತಿಂಗಣ ತಂದ ಕರುನಾಳು ಕುರುಭೂಪ ರಾಜೇಶ್ವರ ಗುರವೇಶ್ವರ ಆ ಮುರಾರಿಯು ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬೇಕು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ತಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬಿಡುತ್ತೇನೆ. ಇವುಗಳಲ್ಲಿ ಈ ವಿಷಯದಲ್ಲಿ ಅಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೇ ಇದ್ದಲ್ಲಿ ಮುಂದೆ ಒದಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ತಿಳಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆ ಎಂದು ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲೇ ಕಲಾಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇಂದು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ್ರ? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹೋದನ, ಕಪಟದೂತ್ಯ ಇವೆಲ್ಲವಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗಿವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಮಾಡಿಕೊಡಬೇಡ.
ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಮೇಲೆ ಆ ಮಕ್ಕಳು ನಿನ್ನ ತೊಡೆ ಮೇಲೆ ಅವರ ಬಾಲ್ಯವನ್ನು ನಿನ್ನ ತೊಡೆ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೂ ಆಶ್ರಯವನ್ನು ಕೊಡುವಂತೆ ನಾನು ನಿನ್ನಲ್ಲಿ ಬೇಡುವೆನು. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ತಿರುಗಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿ ಆಳಿದವರೆಲ್ಲ ಮರಳಿ ಬರರೋ? ಧರಣಿ ಆಳಿದವರೆಲ್ಲ ಮರಳಿ ಬರರೋ? ಸಂಧಿ ಬೇಡಲು ಬಂದ ರಾಯಭಾರಿಯುತ ಭರತ ವಂಶದ ಕುಲಾಂತಕನಲ್ಲವಯ್ಯ. ಆ ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಮಾನರೆಂದರಿತು ದುಡುಕಬೇಡ. ಸಮಭಾಗವನೆಂದು ಸುಖದಿ ಬಾಳೈ ಗುರುನಂದನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ದೇಶಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡ ಈ ಕದನ ದುರ್ಯೋಧನ, ಬೇಡ ಈ ಕದನ ದುರ್ಯೋಧನ. ಬೇಡ ಈ ಕದನ ದುರ್ಯೋಧನ, ಬೇಡ ಈ ಕದನ. ಪುರುಷ ನಯನ ವಂಶನಾಶನ, ಪುರುಷ ನಯನ ವಂಶನಾಶನ. ಬೇಡ ಈ ಕದನ ಯೋಧನ, ಬೇಡ ಈ ಕದನ ಯೋಧನ, ಬೇಡ ಈ ಕದನ ಯೋಧನ.
ದುರ್ಯೋಧನ ಕರದಿ ಗಾಂಡಿ ಪುರುಷ ನಯನ ಕರದಿ ಗಾಂಡಿ ಪುರುಷ ನಯನ ಬೇಡ ಈ ಕದನ ಯೋಧನ ಬೇಡ ಈ ಕದನ ಯೋಧನ ಬೇಡ ಈ ಕದನ ಯೋಧನ ಬೇಡ ಈ ಕದನ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮರು ನಿಮ್ಮ ಮುಂದೆ ನಿರೀಕ್ಷಿಸಿರುವ ರಾಜ್ಯ ಕಾರ್ಯವನ್ನೆಲ್ಲ ನೀವು ಕೇಳಿದಿರಲ್ಲವೇ? ಅದರಂತೆ ನಡೆದುಕೊಳ್ತೇನೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥ ಮಾಡುವುದರಿಂದ ಅಮೃತವು ವಿಷಯವಾಗುವುದು. ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ಈ ವಿರೋಧ ಬೇಕೆ? ದುರಾಭಿಮಾನ ಬಿಟ್ಟು ಅನ್ಯ ಮೈತ್ರಿಯಿಂದಿರುವುದೇ ಮೇಲು. ಇದೇ ನನ್ನ ಅಭಿಮತ. ತಾತ, ಆಲೋಚಿಸುವೆನು. ದುರ್ಯೋಧನ, ವೇದ ಕೌರವ ಯುದ್ಧ ಸಮ್ಮತವಲ್ಲ ಸಕಲವಾನಿ ಸಮರವಿದೇಕೆ ವೇದ ಕೌರವ ಯುದ್ಧ ಸಮ್ಮತವಲ್ಲ ಸಕಲವಾನಿ ಸಮರವಿದೇಕೆ ಪಾಂಡವರು ನೀವು ಸೋದರರಲ್ಲವೇ ಪಾಂಡವರು ನೀವು ಸೋದರರಲ್ಲವೇ ಪಾಂಡವರು ನೀವು ಸೋದರರಲ್ಲವೇ ಪಾಂಡವರು ನೀವು ಸೋದರರಲ್ಲವೇ ಸಮರಕ್ಕೆ ನಿಲ್ಲುವುದು ಉಚಿತವೇ ಹೀಗಿರುವಾಗ ಬೇಡ ಕೌರವ ಯುದ್ಧ ಸಮ್ಮತವಲ್ಲ ಸಕಲವಾನಿ ಸಮರವಿದೇಕೆ ಸರಸಿ ಜಾಕ್ಷಣ ಇತ ನುಡಿಯಾಲಿಸಿ ಸರಸಿ ಜಾಕ್ಷಣ ಇತ ನುಡಿಯಾಲಿಸಿ ಜಾಕ್ಷಣ ಇತ ನುಡಿಯಾಲಿಸಿ ಸರಸಿ ಜಾಕ್ಷಣ ಇತ ನುಡಿಯಾಲಿಸಿ ಸಂಧಿಗೆ ಸಂಬಂಧಿಸಿ ಸೌಖ್ಯದಿ ಬಾಳುನಿ ಸಂಧಿಗೆ ಸಂಬಂಧಿಸಿ ಸೌಖ್ಯದಿ ಬಾಳುನಿ ಬೇಡ ಕೌರವ ಯುದ್ಧ ಸಮ್ಮತವಲ್ಲ ಸಕಲವಾನಿ ಸಮರವಿದೇಕೆ ಕೌರವ ಕೌರವ ದುರ್ಯೋಧನ, ಪಾಂಡವರು 1 ವರ್ಷ ಅಜ್ಞಾತವಾಸವನ್ನು 12 ವರ್ಷ ಅಜ್ಞಾತವಾಸವನ್ನು 1 ವರ್ಷ ಹಚ್ಚಿಕೊಂಡು ಹಚ್ಚಿದ ಅವಧಿಗೆ ಹಿಂದಿರುಗಿದರಲ್ಲವೇ? ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸುಖದಿಂದ ಭೂಮಿಯನ್ನು ಆಳು ಕುಮಾರ. ಇದೇ ನನ್ನ ಅಭಿಪ್ರಾಯ. ಆಚಾರ್ಯರೇ, ಆಲೋಚಿಸುವೆನು. ಉಲ್ಟಾ ಮಾಡ್ಕೊಂಡು ಕೃಷ್ಣ
ದುಡುಕದಿರೈ ಕುವರ ಸುಯೋಧನ ದುರಿತವನಿಗೆ ಬಾಳು ಸುಯೋಧನ ದುಡುಕದಿರೈ ಕುವರ ವೀರನು ನೀನೇ ದಾರುಣಿ ಒಳಗೆ ವೀರನು ನೀನೇ ದಾರುಣಿ ಒಳಗೆ ಸಾಧಿಸಿ ಅಥವಾ ಪಡೆಯುವುದೇಕೆ ಸಾಧಿಸಿ ಅಥವಾ ಪಡೆಯುವುದೇಕೆ ದುಡುಕದಿರೈ ಕುವರ ಸುಯೋಧನ ದುರಿತವನಿಗೆ ಬಾಳು ದುಡುಕದಿರೈ ಕುವರ ಪಾಂಡವರೊಡನೆ ಹಗೆತನವೇಕೆ ಪಾಂಡವರೊಡನೆ ಹಗೆತನವೇಕೆ ನಾಡವಾಗುವ ಜಗಕ್ಕೆ ಕ್ರಾಂತಿ ಪಡುವುದೇಕೆ ನಾಡವಾಗುವ ಜಗಕ್ಕೆ ಕ್ರಾಂತಿ ಪಡುವುದೇಕೆ ಸೋದರರ ಗೆತನ ನೇಗಿನಿ ಬಾಳು ಸೋದರರ ಗೆತನ ನೇಗಿನಿ ಬಾಳು ದುಡುಕದಿರೈ ಕುವರ ಸುಯೋಧನ ದುರಿತವನಿಗೆ ಬಾಳು ಸುಯೋಧನ ದುಡುಕದಿರೈ ಕುವರ ವಸ್ತ ಸುಯೋಧನ ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು ಕುಮಾರ. ಬಂಧು ಬಾಂಧವರ ರಕ್ತದಿಂದ ಈ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧನೆಗೆ ಕಿವಿ ಕೊಡಬೇಡ. ಪಾಂಡವರು ನಿನಗೆ ಸಹೋದರಲ್ಲವೇ ಕುಮಾರ. ಜನಕ ಆಲೋಚನೆ. ದುರ್ಯೋಧನ, ಓ ಯಾರು? ವಿದುರ ಚಿಕ್ಕಪ್ಪನವರು ನನಗೆ ಉಪದೇಶ ಮಾಡುವರಲ್ಲಿ ನೀವು ಕೂಡ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನವು. ದುರ್ಯೋಧನ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರಮಾತ್ಮನ ನೀ ಜೈದು ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರಮಾತ್ಮನ ನೀ ಜೈದು ತರಳರು ಸಾಧಿಸುತ್ತರು ಸೋದರ ಬಾಂಧವರು
ಕೊನೆಯಲ್ಲಿ ಓರ್ವನೇ ಕೇಳು ಮುರಾರ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮನ ನೀ ಜರಿದು ನೀ ಜರಿದು ನೀ ಜರಿದು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ವಿವೇಕಿಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಕುಮಾರ ದುರ್ಯೋಧನ, ಯೌವನ ಮದದಿಂದ ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಸದುಪದೇಶವು ನಿನಗೆ ಕೇಳಿಸದು. ಆದರೂ ಹೇಳುವೆನು, ನಿನ್ನ ತಂದೆ ಪಿತಾಮಹ ಭೀಷ್ಮ ಹಾಗೂ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠ ಮಾಡಿ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ, ಶ್ರೀಕೃಷ್ಣನಿಗಾಗಲಿ, ಅಥವಾ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ಕುರುಚಕ್ರೇಶ್ವರನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪುಟತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೇಳು ವಾಸುದೇವ. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ, ಬಿಡುವೆನೆ, ಬಿಡುವೆನೆ. ಕೃಷ್ಣ, ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ, ಬಿಡುವೆನೆ, ಬಿಡುವೆನೆ. ವೀರಮಾತೆಯ ಗರ್ಭದಲ್ಲಿ ನಾವು 100 ಜನಗಳು ಜನಿಸಿರೆ, ವೀರಮಾತೆಯ ಗರ್ಭದಲ್ಲಿ ನಾವು 100 ಜನಗಳು ಜನಿಸಿರೆ, ಶೂರಗನ ಗಂಭೀರವರ ದುಶ್ಯಾಸನನು ಹರಿತೆಯ, ಹರಿತೆಯ, ಹರಿತೆಯ. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ, ಬಿಡುವೆನೆ, ಬಿಡುವೆನೆ. ಕೃಷ್ಣ, ಹುರಿಲತನದಲ್ಲಿ ಭಟರ ಶೋಧಿಸಲು ಹಠ ಭಯಂಕರವೇನಿದೆ? ಹುರಿಲತನದಲ್ಲಿ ಭಟರ ಶೋಧಿಸಲು ಹಠ ಭಯಂಕರವೇನಿದೆ? ಹಿಟವನರಿಯದೆ ಹಠವ ಬಿಡನು, ಹಿಟವನರಿಯದೆ ಹಠವ ಬಿಡನು. ಕೂಳ ಭಟನೆಂದರಿತೆಯ, ಹರಿತೆಯ, ಹರಿತೆಯ. ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ, ಬಿಡುವೆನೆ, ಬಿಡುವೆನೆ. ಆಗಲ್ಲ ಕೇಳು ವಾಸುದೇವ. ಈ ಕೌರವನನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ? ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿರಂತರವೂ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ತಬ್ಬಲಿ ಪಾಂಡವರು? ಅದು ದುಸ್ಸಹವಾಸ. ನಾವೇ ಸಮರ್ಥರು,
ಜಯಶಾಲಿಗಳು ಪ್ರತಾಪಶಾಲಿಗಳು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಲಜ್ಜೆಹೀನ ಪಾಂಡವರು. ಅದು ಕೃಷ್ಣ, ಅದು ದುರಾಶಯದ ದುರಾಭಿಮಾನ. ಹೆಚ್ಚೇನು ನೀವಾರೇ ಏನೇ ಹೇಳಿದರು ಈ ದುರ್ಯೋಧನ ಚಲಿಸದು, ಚಲಿಸಲಾಗದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಯಾರು ನಾವ್ಯಾರು ಎಂದರಿತ ಏನು ಗೊಲ್ಲ, ಯಾರು ನಾವ್ಯಾರು ಎಂದರಿತ ಏನು ಗೊಲ್ಲ. ಭುವನತ್ರಯವಂ ರುಗುಟಿ ಓಡಿಸುವ, ಭುವನತ್ರಯವಂ ರುಗುಟಿ ಓಡಿಸುವ ಧೀಮಂತ ಈ ದುಶ್ಯಾಸನನ, ಧೀಮಂತ ಈ ದುಶ್ಯಾಸನನ. ಯಾರು ನಾವ್ಯಾರು ಎಂದರಿತ ಏನು ಗೊಲ್ಲ. ಹಗರಣವಿತ್ತದು ಎಂಟು ಬಾರಿಯೋ ಅಲ್ಲು ಮೂಲೆಗಳ ಮುರಿಸಿಕೊಂಡೆಯೋ, ಹಗರಣವಿತ್ತದಿನೆಂಟು ಬಾರಿಯೋ ಅಲ್ಲು ಮೂಲೆಗಳ ಮುರಿಸಿಕೊಂಡೆಯೋ. ಕೊಲ್ಲನೆ ನೀನು ಎನಗೆದುರುಂಟೆ, ಕೊಲ್ಲನೆ ನೀನು ಎನಗೆದುರುಂಟೆ. ವಲ್ಲಭನೆ ನಿನ್ನಿಲ್ಲ ಹೊಸಗುವೆ, ವಲ್ಲಭನೆ ನಿನ್ನಿಲ್ಲ ಹೊಸಗುವೆ. ಯಾರು ನಾವ್ಯಾರು ಎಂದರಿತ ಏನು ಗೊಲ್ಲ. ಭುವನ ತ್ರಯವ ಮೃಗುಟಿ ಓಡಿಸುವ, ಭುವನ ತ್ರಯವ ಮೃಗುಟಿ ಓಡಿಸುವ ಧೀಮಂತ ಈ ದುಶ್ಯಾಸನನ, ಧೀಮಂತ ಈ ದುಶ್ಯಾಸನನ. ಯಾರು ನಾವ್ಯಾರು ಎಂದರಿತ ಏನು ಗೊಲ್ಲ. ಕೃಷ್ಣ ಅಣ್ಣನ ಮಾತುಗಳೆಲ್ಲವೂ ನಮಗೊಪ್ಪಿತು. ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು, ಇಲ್ಲವಾದರೆ ಕೃಷ್ಣ ಅದೇ ಬಲ್ಲೆಗೊಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ತಲಿರುವೆ. ಅದೇ ಬಲ್ಲೆಗೊಲ್ಲ ವಿಚಾರ, ಅದೇ ಬಲ್ಲೆಗೊಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ತಲಿರುವೆ. ಅದೇ ಬಲ್ಲೆಗೊಲ್ಲ ವಿಚಾರ, ಕೊಲ್ಲ ಒಡೆದಿಯರ ನಲ್ಲನಾಗಿ ಬಲು, ಉಳ್ಳ ಒಡೆದಿಯರ ನಲ್ಲನಾಗಿ ಬರು. ಸಲ್ಲ ತೋರುವೆಯ ಕಳ್ಳ ಕೃಷ್ಣನೇ, ಸಲ್ಲ ತೋರುವೆಯ ಕಳ್ಳ ಕೃಷ್ಣನೇ. ಅದೇ ಬಲ್ಲೆಗೊಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ತಲಿರುವೆ. ಅದೇ ಬಲ್ಲೆಗೊಲ್ಲ ವಿಚಾರ, ಪಗಡೆ ಆಟದಲ್ಲಿ ಸೋತು ಹೋದರು, ಪಗಡೆ ಆಟದಲ್ಲಿ ಸೋತು ಹೋದರು. ನ್ಯಾಯವಿಲ್ಲದೆ ಅರ್ಧ ರಾಜ್ಯವೋ, ನ್ಯಾಯವಿಲ್ಲದೆ ಅರ್ಧ ರಾಜ್ಯವೋ ಕೇಳಲು ಕಳಿಸಿದರಲ್ಲವೇ ನಿನ್ನ, ಕೇಳಲು ಕಳಿಸಿದರಲ್ಲವೇ ನಿನ್ನ. ಅದೇ ಬಲ್ಲೆಗೊಲ್ಲ ವಿಚಾರ ಹೇಳಿ ಪಾಂಡವರ ಮಗಳು ತಲಿರುವೆ. ಅದೇ ಬಲ್ಲೆಗೊಲ್ಲ ವಿಚಾರ. ಕೃಷ್ಣ ಗೋಪಿಕಾಂಗಿಯರ ಮನೆಯಲ್ಲಿ ಬೆಣ್ಣೆ ಮುದ್ದೆ ಕದ್ದು ಸವಿಯುವುದನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯ ಕೇಳಲು ಬಂದೆ ಅಲ್ಲವೇ? ಅದು ನಿನ್ನಿಂದ ಸಾಧ್ಯವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು, ಇಲ್ಲವಾದರೆ ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯರಿಗೆ ಮೃಷ್ಟಾನ್ನವೂ ರುಚಿಯುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುವೆಯಾ? ಅರ್ಜುನನ ವೈಯಕ್ತಿಕ ವೈರಕ್ಕೆ ಈ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಎಷ್ಟಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ,
ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಹಾಡಲೆಂದು ಬಂದಯ ಸಂಧಿಯ ನಾಟಕವ ಹಾಡಲೆಂದು ಬಂದಯ ಸಲ್ಲದು ನಿನಗೆ ನಾಟವನ್ನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ನಾಟವನ್ನೇ ವಲ್ಲಭನೇ ಕೃಷ್ಣ ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕೃಷ್ಣ ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕದ ಕಾಟ ಬೇಡ ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕದ ಬೇಡ ಹಠವಂತರು ನಾವು ಹಠವಂತರು ನಾವು ಹಠವಂತರು ನಾವು ಕವಿದು ಕೇಳೋ ಪಕ್ಷಪಾತವ ಎಸಗದೆ ಬಾಳೋ ಪಕ್ಷಪಾತವ ಎಸಗದೆ ಬಾಳೋ ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಮಾಧವನೇ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಬುದ್ಧಿ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾವ್ಯಾರೂ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನಿಸಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಸಜೈಸಿ ಜುರಾಸ ಸಮಾನ ಶೌರ್ಯ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ಜುರಾಸ ಜೈಸಿ ಜುರಾಸ ಕರೆಸಿಗಲಿ ಅನುಜಾತರ ಕರೆಸಿಗಲಿ ಅನುಜಾತರ ಧರೆಯ ನಿಂತ ಖ್ಯಾತಿ ಪಡೆ ಸುಖಿಯಾಗೋ ವೀರ ಧರೆಯ ನಿಂತ ಖ್ಯಾತಿ ಪಡೆ ಸುಖಿಯಾಗೋ ವೀರ ವೈರವನೇ ನೀಗಿನಿ ಸೈರಣೆಯನ್ನು ತಾಳೆ ವೈರವನೇ ನೀಗಿನಿ ಸೈರಣೆಯನ್ನು ತಾಳೆ ತಾಳೆ ಬಲು ಧರ್ಮ ಧರಿತ ಗುಣ ಧರಿತ ಧರ್ಮ ಭರಿತ ಗುಣಿತ ನಿಲ್ಲಿಸಿ ಬಾಳೈ ಬಲು ಧರ್ಮ ಧರಿತ ಗುಣ ಧರಿತ ಕರುಣ ಭರಿತ ಹೊರಗುಣಿತ ನೆನೆಸಿ ಕೊರೇ ಕರೆಯ ಭಾರತ ಭೂಮಿ ಸಜೈಸಿ ಸಮಾನ ಶೌರ್ಯ ಸಾಸದೆ ರಾಜಿಸುವ ಸಹೋದರ ನಿರಾಕರಿಸಿದರೆ
ಭಾರತ ಭೂಮಿ ಜಯಿಸಿ ದುರಾಸ ಜಯಿಸಿ ದುರಾಸ. ದುರ್ಯೋಧನ, ಈ ನಿನ್ನ ಗುರಿ ಹಿರಿಯರು, ಬಂಧುಗಳು, ಸಹೋದರರು ಇವರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಆಲೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದಿವೆ. ಶತ್ರುಗಳು ತಲಬಾಗಿ ನಿನ್ನಲ್ಲಿ ಕ್ಷಮೆ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಗಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ಈ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನೆನಿಸುವೆ. ಮಾನವ ಕೋಟಿಯು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ನೀನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸಿ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಇದು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಭಿಕ್ಷಾ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಯುದ್ಧದ ಭಯವನ್ನು ತೋರುವೆ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಹರ್ತ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಕೂಡದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನೀನು ಮಾಡಿದ ಅಪರಾಧಗಳು ಏನೆಂದು ಕೇಳುವೆಯೋ? ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ದೂತಕ್ಕೆ ಎಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸವೃತ್ತಿಯನ್ನು ತೋರಿಸಿದೆ. ವಾರಣಾವತರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯ ಹೋಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದು ನಿಂತ ಭೀಮಂತ ಕೆಚ್ಚದೆಯ ಕಟ್ಟವನು ಈ ಕಲಿಗೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವೆಂಬ ವಜ್ರ ಕವಚವನ್ನ. ಸ್ವಯಂ ಭೂತ ಪ್ರೇತಗಳಿಗೊಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ಸರಿಯೇ. ಕಲಿವಂಶದಿಂದ ಉದ್ಭವಿಸಿದ ಈ ಗುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ
ಮಣ್ಣಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನಾಭಿಮಾನದವನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟುಕೊಡದು ಕುರು ಭೂಮಿಯನ್ನ. ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟುಕೊಡದು ಕುರು ಭೂಮಿಯನ್ನ. ಹಟ್ಟ ಆಸದಿಂದ ಭುಜವ ತಟ್ಟಿ ನೆಟ್ಟಿ ಮೆರವೆಯ ಬಹಿರಿ ಕುಲವ. ಹಟ್ಟ ಆಸದಿಂದ ಭುಜವ ತಟ್ಟಿ ನೆಟ್ಟಿ ಮೆರವೆಯ ಬಹಿರಿ ಕುಲವ. ಕಡೆಯನ್ನು ಗೌರವೇವೈ ಜಡಮತಿ ಪಾಂಡವರೊಡೆಯನಿಗೆ ಕಡೆಯನ್ನು ಗೌರವೇವೈ. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಆಕಾಶವು ಮಂಡಲವ ಬೋರ್ಗರದು ಬಾಳ್ ಹಿರಿಯಲಿ. ಆಕಾಶವು ಮಂಡಲವ ಬೋರ್ಗರದು ಬಾಳ್ ಹಿರಿಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ನೋಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ನೋಡಿ ಗೆದ್ದು ಪಡೆಯಲಿ. ಜಡಮತಿ ಪಾಂಡವರೊಡೆಯನಿಗೆ ಅಡೆಯಲು ಗೌರವೇ. ಪಾಂಡವರಿಗೆ ಸಮಭಾಗವ ಕೊಡಿಸುವ ನೀ ಪಟ್ಟ ಶ್ರಮ ಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸುವ ನೀ ಪಟ್ಟ ಶ್ರಮ ಸಾರ್ಥಕವ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆಯ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆಯ. ಅಲ್ಲವೇ ಮಾಧವ, ಸಂಧಾನಕ್ಕಾಗಿ ಬಂದ ಅತಿಥಿಯ ಸಮಯದಿಂದ ಸತ್ಕರಿಸಲಿಲ್ಲವೋ. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಮಯದಿಂದ ಸತ್ಕರಿಸಲಿಲ್ಲ. ಕಡೆಯಲ್ಲಿ ತೋರಬೇಕೈ ಜಡಮತಿ ಪಾಂಡವರೊಡೆಯನಿಗೆ ಕಡೆಯಲ್ಲಿ ತೋರಬೇಕೈ. ಕಡೆಯಲ್ಲಿ ತೋರಬೇಕೈ ಕಡೆಯಲ್ಲಿ ತೋರಬೇಕೈ. ಹೋಗು ಕೃಷ್ಣ, ಆನಿಂದ ತಬ್ಬಲಿ ಪಾಂಡವರಿಗೆ ಹೇಳು ಸಮರವೇ ಸಿದ್ಧವೆಂದು. ಗೌರವೇಶ್ವರ, ಕೃಷ್ಣನ ಬಿರುನುಡಿ ಮಾತುಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ. ತರಲಗ್ರಜ ಕೋಪವನು ತಡೆಯಲಗ್ರಜ ಕೋಪವನು ತಡೆಯಲಗ್ರಜ ಕೋಪವನು ತಡೆಯಲಗ್ರಜ ಕೋಪವನು. ಬಂಡ ಭೀಮನ ಗುಂಡಿಗೆ ಸೀಳಿ ಬಂಡ ಭೀಮನ ಗುಂಡಿಗೆ ಸೀಳಿ ಕಟ್ಟ ಕಡೆಯಲು ಕಟ್ಟುವ ಕೃಷ್ಣನ ಕಟ್ಟ ಕಡೆಯಲು ಕಟ್ಟುವ ಕೃಷ್ಣನ. ತಡೆಯಲಗ್ರಜ ಕೋಪವನು ತಡೆಯಲಗ್ರಜ ಕೋಪವನು ತಡೆಯಲಗ್ರಜ ಕೋಪವನು. ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನನ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಮ್ಮ ನಿಂದನೆಯನ್ನು ಹೇಗೆ ತಾನೇ ಖಚಿತರಾಗಿ ಕೇಳುತ್ತಿರುವರು ನೋಡುವಣ್ಣ. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ತಕ್ಕವರಲ್ಲ. ನಡೆಯಣ್ಣ, ಇಂಥವರ ಮಧ್ಯೆ ನಮಗೇನು ಕೆಲಸ? ನಡೆಯಣ್ಣ, ಹೋಗಿ ಹೇಳಿದೆ ಸಹೋದರ. ನಡೆಯಿರಿ, ಹೋಗೋಣ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಹೋದನು, ಹೊರಟೇ ಹೋದನು. ಮಾತ ಮೀರಿ ಪೋದನು, ಮಾತ ಮೀರಿ ಪೋದನು. ಪ್ರೀತಿ ಪ್ರೇಮ ತೋರನು, ಪ್ರೀತಿ ಪ್ರೇಮ ತೋರನು. ಮಾತ ಮೀರಿ ಹೋದನು.
ಅಮಿತ ಪಾಂಡವ ಒಳಗೆ ವೈರವ ಅಮಮಯೇನ ಗೈದನು ಅಮಿತ ಪಾಂಡವರೊಳಗೆ ವೈರವ ಅಮಮಯೇನ ಗೈದನು ಕೇಡಿಗ ಸುಯೋಧನ ಕೇಡಿಗ ಸುಯೋಧನ ಕೇಡ ತಂದು ಕೊಂಡನ ಮಾತ ಮೀರಿ ಹೋದನು ಪ್ರೀತಿ ಪ್ರೇಮ ಕುವರನು ಮಾತ ಮೀರಿ ಹೋದನು ಹರಿಯ ನುಡಿಯ ಕೇಳ ಇಲ್ಲ ಗುರುವಿನ ಹಿತ ಬಯಸಲಿಲ್ಲ ಹರಿಯ ನುಡಿಯ ಕೇಳಿಲ್ಲ ಗುರುವಿನ ಹಿತ ಬಯಸಲಿಲ್ಲ ಹಿರಿಯ ಮದದಿ ಮೆರೆದನಲ್ಲ ಹಿರಿಯ ಮದದಿ ಮೆರೆದನಲ್ಲ ದುರ್ಮದಾಂಡ ನಾದನಲ್ಲ ದುರ್ಮದಾಂಡ ನಾದನಲ್ಲ ಮಾತ ಮೇರಿ ಹೋದನು ಪ್ರೀತಿ ಪ್ರೇಮ ಕುವರನು ಮಾತ ಮೀರಿ ಹೋದನು ಹರಿಯೇ ಆ ಜನಾರ್ದನ, ಈ ಮದಂಧನನ್ನು ತಡೆಯುವವರು ಯಾರೂ ಇಲ್ಲ. ಯಾರು ಸಮಾಧಾನಗಳನ್ನು ನಿರಾಕರಿಸಿ ದಂಡವೋ ಪರಮೋಪಾಯವೊಂದು ಆಯುಷ್ಯವನು ಅವನು ಜಾಗೃತಿಯಾಗಿ ಸಂಕಟಕ್ಕೀಡುವವನು. ಹೋಗುವಿದ್ರ ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ, ಅವಳೊಂದು ಸಾರಿ ಪ್ರಯತ್ನಿಸಿ ನೋಡಲಿ. ಕುರುವೃದ್ಧರೇ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಘೋರವನ್ನು ಏಕರಿಸಿಕೊಳ್ಳಿರಿ. ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರಗಳು ನಿಲ್ಲಿಸುವ ಇಚ್ಛೆದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳ್ತಿರುವಾಗ ಅನೈಚ್ಛಿಕ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಮಾನವ ಕೋಟೆಯನ್ನು ಈ ರಕ್ತ ಚಲನೆಯಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಈ ದುರ್ಮಿತನಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದ ಒಂದು ಜ್ವಾಲೆಯು ಒತ್ತಿ ಉರಿಯುತ್ತಿರೋದು. ಆದರೆ ಏನು ಮಾಡಲಿ, ನಾನು ಅಂಧನು, ದುರ್ಬಲನು, ಪರಾಧೀನನು. ವಾಸುದೇವ, ಪರಾಧೀನನು. ಕುಮಾರನಲ್ಲಿ ಗಾಂಧಾರಿ, ರಾಜ್ಯ ಲೋಪದಿಂದ ಉನ್ಮತ್ತನ ಪ್ರಾಯನಾದ ಆ ದುರ್ಯೋಧನನ್ನು ಸಂಧಿ ಒಡಂಬಡಿಸುವ ಕಾರ್ಯವು ನಿನ್ನದು. ಹೋಗುವುದರ ಆತ ಭಾಗ್ಯನನ್ನು ಮತ್ತೊಂದು ಸಾರಿ ಬರಮಾಡು. ಇವಳೊಂದು ಸಾರಿ, ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಹೋಗುವಿದುರ, ಕುಮಾರನನ್ನು ಕರೆದುಕೊಂಡು ಬಾ. ಇಂತೂ ನಾಡಿ ಈ ಬರೀ ತಾಪವಾ ಇಂದು ನಾನ್ ಸಹಿಸಲಿ ಈ ಬರೀ ತಾಪವಾ ವಿಧಿಯೇ ನಿನ್ನ
ನೀನು ನನ್ನ ಕಣ್ಣುವ ನೀನು ದುರಿತಕ್ಕೆ ಈಡಾಂಬರೇ ಎಂತೂ ನಾನ್ ಸಹಿಸಲಿ ಈ ಬರೀ ತಾಪವ. ಗಾಂಧಾರಿ, ರಾಜ್ಯ ಲೋಪದಿಂದ ಉನ್ಮತ್ತನ ಪ್ರಾಯನಾದ ಆ ದುರ್ಯೋಧನನ್ನು ಸಂಧಿ ಒಡಂಬಡಿಸುವ ಕಾರ್ಯವು ನಿನ್ನದು. ಹೋಗುವುದರ ಆತ ಭಾಗ್ಯನನ್ನು ಮತ್ತೊಂದು ಸಾರಿ ಬರೆ ಮಾಡು. ಇವಳೊಂದು ಸಾರಿ ಕೊನೆಯ ಸಾರಿ ಪ್ರಯತ್ನಿಸಿ ನೋಡು. ಯಾರು ನನ್ನನ್ನು ಕರೆಸಿದವರು? ತನಯ ಕುವರ ಕಂದ ಕುವರ ತನಯ ಭಾರತ ಕುಲ ತಿಲಕ ತನಯ ಭಾರತ ಕುಲ ತಿಲಕ ಮಾತೆಯ ಮಾತನು ನನ್ನ ಮಾತುಗಳನ್ನು ಕೇಳುವ ಇಷ್ಟವಿಲ್ಲವೋ? ಅಗಣ್ಯರ ತೋಪವಾಸವನ್ನು ಮಾಡಿ ನಿನ್ನನ್ನು ಪಡೆದನು. ನಿನ್ನ ಕಲ್ಯಾಣವೇ ನನಗೆ ದೇವರಲ್ಲಿ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದ ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಂಬನಿಯು ಭೂಮಿಗೆ ಬಿದ್ದರು ನಾನು ಸಹಿಸುತ್ತಿರಲಿಲ್ಲ ಮಗನೇ. ಇಲ್ಲಿ ನೋಡು, ತಾಯಿಯಂತ ಸ್ನೇಹಿತೆಯು, ತಾಯಿಯಂತ ಹಿತೈಷಿಯು ಬೇರಾರು ಸಿಗುವುದಿಲ್ಲ ಮಗನೇ. ಇಲ್ಲಿ ನೋಡು, ಈ ತಾಯಿಯ ಮಾತನ್ನು ನಿರಾಕರಿಸಬೇಡ ಪುತ್ರ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ನೀ ಅವರೊಡನೆ ಸಮಾನ ಭಾವದಿಂದ ಬಾಳು ಮಗನೇ. ಅಮ್ಮ, ನಾನು ನಿನ್ನ ಪುತ್ರನಾಗಿ ನನ್ನ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ನನ್ನ ವಿರುದ್ಧವಾಗಿ ಪ್ರತಿಭಟಿಸಿದರು ಸರಿ, ಈ ದುರ್ಯೋಧನನು ಮಾತ್ರ ಧರ್ಮಚ್ಯುತನಾಗಲಾರ. ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಧರ್ಮವನ್ನೇ ಪಾಲಿಸುವೆನು. ಯೋಧನ,
ಇದೆನ್ನ ಕಡೆ ನಾನು ಸಮರಯಜ್ಞದಲ್ಲಿ ದೀಕ್ಷಿತರು ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದದಲ್ಲಿ, ರತಿಕರ ವೀರಘೋಷದಲ್ಲಿ. ಚೆನ್ನಾಗಿ ತಿಳಿದಿರು ವಾಸುದೇವ, ಇದೆನ್ನ ಕಡೆಯ ಸಂದೇಶ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ, ಸಮಯವಿಲ್ಲ, ಸಮಯವೇ ಇಲ್ಲ. ಮನುಷ್ಯನಿಗೆ ಸಮಯವೆಲ್ಲಿಯದು. ಹಸಿದ ಬೇಟೆ ನಾಯಿನಂತೆ ಮನುಷ್ಯನಿಗೆ ಮೃತ್ಯುವು ಬೆನ್ನಟ್ಟಿ ಬರುವಾಗ ಮನುಷ್ಯನಿಗೆ ಸಮಯವೆಲ್ಲಿಯದು. ಏ ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆ ಉಳ್ಳವನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಇಲ್ಲ, ಅದು ಸಾಧ್ಯವಿಲ್ಲ. ನೀನು ನಾಶ ಹೋಗುವೆ. ಕರುಕುಲವು ನಾಶ ಹೋಗುವುದು. ಈ ನಿನ್ನ ಹಂದ ಶೋಕ ಸಾಗರದಲ್ಲಿ ಮುಳುಗಿ ಹೋಗುವರು. ಹೇ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ನೀನು ಏನೇನು ಬರೆದಿರುವೆ? ಪರಮಾತ್ಮ, ಅನರ್ಥವಾಯಿತು. ನಿನ್ನನ್ನು ಬಂಧಿಸಲು ಸಂಚು ರೂಪಿಸಿರುವರು. ವ್ಯರ್ಥ, ಅಸಂಭವ. ನನ್ನನ್ನು ಬಂಧಿಸುವ ದುರ್ಯೋಧನ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಸ್ವಾಮಿ, ನಿಮಗೆ ಕೈ ಜೋಡಿಸಿ ಬೇಡಿಕೊಳ್ಳುವೆನು, ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಏನು ಹೇಳಿದ ತಾಯಿ? ದುರ್ಯೋಧನಿಗೆ ಎದುರಿಯೇ ನನ್ನಿಂದ ಫಲಯನ ಮಾಡುವುದೇ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಭವಾದಿ ಧಾರವನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮನಸ್ಸಿಗೆ ಎದುರುವುದೇ? ರಾಜಮಹಿಷಿ, ನನ್ನ ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಈ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹ ತಾರಕ ಸಮೂಹವು ಮಕ್ಕಳ ತಿರುಗಲಿನಂತೆ ಕುಣಿಯತೊಡಗು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದುರುವುದೇ? ಇದು ಆಗತಕ್ಕ ಮಾತಲ್ಲ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ ಆಗಲ್ಲ ಪರಮಾತ್ಮ. ನೀನೆಷ್ಟೇ ಆಗಲಿ ಭಕ್ತ ಪರಾಧೀನನಲ್ಲವೇ ಸ್ವಾಮಿ? ಈ ಭಕ್ತಳ ಮೊರೆಯನ್ನಾಲಿಸು ಪರಮಾತ್ಮ. ಆಕಾಶ ಭೂಮಿಗಳ ಅಲೆದಂತ ಪಾದ ಪರಮಾತ್ಮ. ಆಕಾಶ ಭೂಮಿಗಳ ಅಲೆದಂತ ಪಾದ ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಪಾದ. ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಪಾದ. ಕಾನನದಿ ಕಲ್ಲದೆ ಜೀವವ ತಂದೆ ಪರಮಾತ್ಮ. ಕಾನನದಿ ಕಲ್ಲದೆ ಜೀವವ ತಂದೆ ಮಾಧವ ಪಾದವ ನಂಬಿದೆಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ಮಂಡಿಸ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ. ಪರಮಾತ್ಮ, ಈ ನಿಮ್ಮ ಚರಣಗಳನ್ನು ಮುಟ್ಟಿ ಬೇಡಿಕೊಳ್ಳುವೆನು. ಈ ಸ್ಥಾನವನ್ನು ತ್ಯಾಗ ಮಾಡು ಪರಮಾತ್ಮ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡಿದರು. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ
ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದನು. ಆದರೆ ಅವನ ಗೆಳತನದ ಔದಿತ್ತು ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯಲ್ಲಿ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದೆನು, ನಿರಾಸೆಯಾಗಿ ಇಂದಿರುವನು. ರಾಜಮಹಿಷಿ, ನಿನ್ನ ಸಲುವಾಗಿ ಇಂದು ಇಲ್ಲಿಂದ ನಾನು ಪಲಾಯನ ಮಾಡುವೆನು. ಇನ್ನೆಲ್ಲಿಯ ನಿನ್ನ ಪಲಾಯನ? ನಿಲ್ಲು ವಂಚಕ! ಹಗ್ಗಗಳಿಂದ ಕೃಷ್ಣನನ್ನು ಬಂಧಿಸಿರಿ. ಎಲೈ ಮನ್ನ ಮಂತ್ರಿಗಳರ, ಯಾರನ್ನು ಬಂಧಿಸಿರಿ? ಕತಿ ಬೇಡೈಸು ಯೋಧನ ಕೋರಿಗ ಜಾತಿಗಳ ಕತಿ ಬೇಡೈಸು ಯೋಧನ ತೋರಿಗ ಜಾತಿಗಳ ಎಂದು ಬದರುವೆ ಅರೆ ಮಾತ ಬದಳುವೆ, ಅರೇಕೆಂದು ಬದರುವೆ ಅರೆ ಮಾತ ಬದಳುವೆ. ಉಲಗಿನ ಸುಲಭ ಮರತೆಯ ಸುರಗಳು ಅಡಿಯಲು ಬಿಡುವೆ. ಉಲಗಿನ ಕುಲವ ಮರತೆಯ ಸುರಗಳು ಅಡಿಯಲು ಕತಿ ಬೇಡೈಸು ಯೋಧನ ತೋರಿಗ ಜಾತಿಗಳ ಕದನದೊಳು ನಿನ್ನ ಮದವನಡಗಿಪ, ಕದನದೊಳು ನಿನ್ನ ಮದವನಡಗಿಪ. ಮುರುಳೋ ಮರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ. ದುಂದುಗವ ಪಡುವೆ ನೀ ದುಂದುಗವ ಪಡುವೆ. ಸಾರು ನಾವು ಸೈತೆ ನಿನ್ನ ಮೋಸ, ಸಾರು ನಾವು ಸೈತೆ ನಿನ್ನ ಮೋಸ. ಸೈರಿಸಬಲ್ಲವರಾರೋ ನಿನ್ನ ಸೈರಿಸಬಲ್ಲವರಾರೋ. ಪರಮ ಪುರುಷ ನೆನಪ ಬೀಳುವನು ಪಡವಿಯೋ ಅಡಗಿಸಿ ಬಿಡುಗನು. ಪರಮ ಪುರುಷ ನೆನಪ ಬೀಳುವನು ಪಡವಿಯೋ ಅಡಗಿಸಿ ಬಿಡುಗನು. ಕತಿ ಬೇಡೈಸು ಯೋಧನ ತೋರಿಗ ಜಾತಿಗಳ ಕತಿ ಬೇಡೈಸು ಯೋಧನ ತೋರಿಗ ಜಾತಿಗಳ ಎಲ್ಲ ಮಂದ ಮಂದಿಗಳರ, ಯಾರನ್ನು ಬಂಧಿಸಿರಿ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಸುವ ದುರ್ಯೋಧನ, ಇದು ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲ, ವ್ಯರ್ಥ. ಕೃಷ್ಣ, ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಹಗ್ಗಗಳಿಂದ ಕೃಷ್ಣನನ್ನು ಬಂಧಿಸಿರಿ. ಈಗನ್ನು ಬಂಧಿಸಿರಿ ನನ್ನನ್ನು. ಸಹೋದರ ದುಶ್ಯಾಸನ, ಖಡ್ಗವನ್ನು ಹೊರಗೆಳಚು, ಈ ದುಷ್ಟರನ್ನು ಸಂಹರಿಸು. ಕರ್ಣ, ನಿನ್ನ ಸಂಗಡ ಕೆಲವು ವಿಚಾರಗಳನ್ನು ತಿಳಿಸಬೇಕೆಂದರು. ನನ್ನ ಸಂಗಡ ಬಾ ಕರ್ಣ. ಪಾಂಡವ ಪಕ್ಷಪಾತಿಯಾದ ಪುರುಷೋತ್ತಮ, ವೈರಿ ಪಕ್ಷದವರು ನಾನೆಂದು ಅರಿತು ಕೂಡ ಮಹಾಮಹಿಮನಾದ ನಾನೇನು ಈನ ಕುಲದವನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಕರ್ಣ, ನೀನು ಸೂತನಲ್ಲ, ಹಾಗೆ ಹೇಳಬೇಡ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ನೀನು ಕುಲಹೀನರಲ್ಲಿ ಕಂಡುಬರುವ ದುರ್ಗುಣಗಳು ನಿನ್ನಲ್ಲಿ ಕಂಡುಬರುವುದೇ ಅರ್ಜುನ. ಕರ್ಣ, ಪರಮಾತ್ಮ ಎಂತಿದ್ದರು ನಾನು ಓರ್ವ ಸೂತನೆಂಬುದನ್ನು ಈ ಜಗತ್ತೇ ಮರೆಯುವಂತಿಲ್ಲವಲ್ಲ ದೇವಾ? ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ. ರವಿವಂಶದಲ್ಲವತರಿಸಿ ರವಿಸುತನ ಸುಕುಮಾರ ಸುರವೀರ ಸುಕುಮಾರ. ಪರಮಾತ್ಮ
ಆತ ನಿನ್ನ ಒಳ ಕುಂತಿ ಒಳ ಪಾಂಡವರ ಜನನಿ ದರೆಯದೆ ಲಗುವ ರವಿಯದ ಋಣದಿ ದರೆಯದೆ ಲಗುವ ರವಿಯದ ಋಣದಿ ಮಹಾ ಮಹಿಮನೆಂದೆನಿಸಿ ಮೆರೆ ರವಿಸುತ್ತನೆ ಸುಕುಮಾರ ಸುರಧೀರ ಸುಕುಮಾರ ಕರ್ಣ ಪರಮಾತ್ಮ ತಳಮಳವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ 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 ತಳಮಳವೇದಕ್ಕೆ ಮನದ ಚಿಂತೆ ತೊರೆ ಅನಿತ ಭುವನದೋ ಕೀರ್ತಿಯ ಪಡವೆ ತಳಮಳವೇದಕ್ಕೆ ಮನದ ಚಿಂತೆ ತೊರೆ ಅನಿತ ಭುವನದೋ ಕೀರ್ತಿಯ ಪಡವೆ ಘನತರವೆನಿಸಿದ ಮೇದಿನಿಯೊಳು ನೀ ಗಣತರವೆನಿಸಿದ ಮೇದಿನಿಯೊಳು ನೀನ್ ಮಹಾ ಮಹಿಮನೆಂದೆನಿಸಿ ಮೆರೆ ಜಗಿಸುತ್ತನೆ ಸುಕುಮಾರ ದುರಧೀರ ಸುಕುಮಾರ ಕರ್ಣ 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 ಪರಮಾತ್ಮ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಸೂರ್ಯದೇವನೇ ನಿನ್ನ ಜನಕನು, ಆ ಕುಂತಿದೇವಿಯು ನಿನ್ನ ಜನನಿಯು. ಲೋಕೈಕ ವೀರರಾದ ಪಂಚ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಏನು ಹೇಳಿದೆ ಕೃಷ್ಣ? ನಾನು ನಿನ್ನ ಪ್ರಿಯ ಬಂಧುವೆ. ಕುಂತಿ ದೇವಿಯು ನನ್ನ ಎತ್ತ ತಾಯಿಯೇ, ಭಗವಾನ್ ಸೂರ್ಯದೇವನು ನನ್ನ ಜನಕನೇ, ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಕೃಷ್ಣ, ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಮರೆತಿದ್ದೆನು, ಇದು ಯುದ್ಧದ ಸಮಯ. ನೀನಾದರೂ ಆ ಪಾಂಡವರ ಪಕ್ಷಪಾತ. ಆ ಪಾಂಡವರನ್ನು ರಕ್ಷಿಸುವ ಸಲುವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವಾ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ದೇವಾ? ಕರ್ಣ, ನೀನು ಹಾರೈಸುತ್ತಿರುವ ಆ ಸೂರ್ಯದೇವನಾಣಿಗೂ ಇದು ಸತ್ಯ ಸತ್ಯ ಸತ್ಯ. ನನ್ನ ಭಾಗದ ದುರ್ದೈವವೇ, ಏಕೆ ನನ್ನನ್ನು ಇಷ್ಟೊಂದು ಪರಿಪರಿಯಾಗಿ ಕಾಡಿದೆ? ದೇವಾ ಶೋಧನೆ ಪರಮಾತ್ಮ, ದೇವಾ ಶೋಧನೆ
ಇಂದು ಅದನ್ನ ಇಂದು ಅದನ್ನ ಬಂದರು ಮೋಚನ ಮಾಧವನರಿಯದೆ ಬಂದರು ಮೋಚನ ಮಾಧವನರಿಯದೆ ಶೋಧನೆ ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಕೃಷ್ಣ 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 ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ದೇವಿ ಚಲೇಂಪರಿ ಸಹಚರ ಸಮಗೂಡಿ ಪರಮಾತ್ಮ ದೇವಿ ಚಲೇಂಪರಿ ಸಹಚರ ಸಮಗೂಡಿ ಪಾಪದಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾಪದಿ ಜೀವನ ಸಂಕಟ ಕಾರಣ ದೇವಾ ಶೋಧದೆ ದೇವಾ ಶೋಧನೆ ಶಾಪ ಪರಮಾತ್ಮ ಒಂದು ಕಡೆ ಆಶ್ರಯವನ್ನು ನೀಡಿ ಆಧರಿಸುತ್ತಿರುವ ಆ ನನ್ನ ಪ್ರಭು ಗೌರವೇಶ್ವರನು, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಈ ಇರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ದಿಕ್ಕೆ ತೋಚುತ್ತಿಲ್ಲವಲ್ಲ ದೇವ. ಕರ್ಣ, ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವೆನು. ನೀನಿನ್ನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ದೇಶಕರಣ. ನಾನು ಬಂದು ಬಹಳ ಸಮಯವಾಯಿತು, ನಾನು ನಿನ್ನ ಬರುವೆನು ಕರ್ಣ. ಆಗಬಹುದು ಪ್ರಭು. ಕರ್ಣ, ಇನ್ನೊಂದು ವಿಚಾರ. ಈ ದಿನ ನಿಮ್ಮ ತಾಯಿಯಾದ ಕುಂತಿ ದೇವಿಯು ಗಂಗಾ ನದಿ ತೀರಕ್ಕೆ ಬರಳು. ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ. ತಮ್ಮ ಚಿತ್ತ ಪ್ರಭು. ನಾನಿನ್ನು ಬರುವೆನು ಕರ್ಣ. ಓಹೋ, ಶ್ರೀಕೃಷ್ಣ ಪರಮಾತ್ಮನು ಈ ಎಂದಿಗೂ ಅಸತ್ಯವನ್ನು ನುಡಿದವನಲ್ಲ. ಹಾಗಾದರೆ ಪರಮ ಭಾಗ್ಯವತಿಯಾದ ಆ ಕುಂತಿ ದೇವಿಯು ನನ್ನ ಎತ್ತ ತಾಯಿ. ನಾನು ಚಂದ್ರವಂಶದವನೇ, ಭಗವಾನ್ ಸೂರ್ಯದೇವನು ನನ್ನ ಜನಕನೇ. ಧರ್ಮವೇ ಸತ್ಯವೆಂದು ನಂಬಿರುವ ಆ ಧರ್ಮರಾಯನು ನನ್ನ ಅನುಜನೇ. ಸಾವಿರಾರು ಮನೆವು ಆನೆಯ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ಪರಶುವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಹಾ ನನ್ನ ಪರಮ ವೈರಿ ಅರ್ಜುನ, ಅವನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ,
ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿದನಲ್ಲ, ನಿನ್ನ ರುಂಡವು ಮುಂಡದಿಂದ ಬೇರ್ಪಟ್ಟು ಈ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳನ್ನು ಹೇಗೆ ನೋಡಿ ಸಹಿಸಲಿ? ಬಂಧು ವರ್ಗದವರು ಯಾರೆಂದು ವ್ಯಥೆ ಪಡೆದಿದ್ದಾರೆ. ಇಂಥವರೇ ನನ್ನ ಬಂಧು ವರ್ಗದವರು ಅಂತ ತಿಳಿದ ಮೇಲೆ ನನ್ನ ಮನಸ್ಸಿಗೆ ಎಂತಹ ಬಯಸ್ಸ. ಹೀಗಿರುವಾಗ ಆ ಪಾಂಡವರನ್ನು ಕೊಲ್ಲಲೇ ಅಥವಾ ಉಳಿಸಲೇ? ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ, ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ, ದುರದೋ ಸಂಬಂಧಿರನ್ನ ಕೊಲ್ಲುವುದೇ. ಕೊಲ್ಲನಾಮಿಟ್ಟಡೆ ಸೌರವೇಶ್ವರನು ಈ ದರೆಯೋ ಸಿರಿ ಸಂಪತ್ತಿನಿಂಬಾಳ್ವದೆ. ಚಲನಿ ಪಾರ್ಥನ ಶಿರವಂತರಿದು, ಚಲನಿ ಪಾರ್ಥನ ಶಿರವಂತರಿದು ಮತ್ತೋನಿಗೆ ಮಮ ಸ್ವಾಮಿಗೆ ಆನಂದವಂತೈಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ನಾ ಸಾಯಲೇ. ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ನಿನ್ನಲ್ಲಿದ್ದ ಸ್ನೇಹ ಮತ್ತು ರಾಜಭಕ್ತಿ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ ಶಬ್ದಗಳನ್ನು ಆಡಲು ಹಿಂಜರಿಯಲಿಲ್ಲ ಕರ್ಣ. ದುರ್ಯೋಧನನು ಇವೆಲ್ಲವನ್ನು ತಿಳಿದರೂ ತಿಳಿಯದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತವು ಕುದಿತಿರುವುದು. ಸಭೆಯಲ್ಲಿ ಏನು ನಡೆಯಿತು ಮರೆ ಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನು ಹೆಚ್ಚೆತ್ತನು. ಅವನಾಗ ಔಷಧಿ ಹೆಬ್ಬುಲಿಯಂತೆ ಹಾರ್ಬಡಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನ ಹಾಗೆ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷಪಾತಿಗಳೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಶುದ್ಧರಾಗುವಂತೆ ಸಮಸ್ತ ಸುಮಂತರಿಗೂ ಆಜ್ಞೆ ಮಾಡಿದನು. ಎಲ್ಲವೂ ಸಿದ್ಧತೆ ಆದಂತೆಯೇ ಆಗ ಆ ಭೀಷ್ಮನು, ಗುರು ಪಿತಾಮಹರು ಏನು ಹೇಳಿದರು? ಹಸುವಿಯಿಂದ ಆ ರೀತಿ ಹೇಳಿರಲಾರರು. ಆದರೆ ಆತನ ಮಾತಿನಿಂದ ನಿನ್ನ ಸೈನ್ಯಾಧಿಪತಿ ಆಸೆಯು ಭಂಗವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಹಾಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಕೃಷ್ಣನ ರಥವನ್ನು ನೀಡಿ ಓದೆ ಅಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿ ಮಾತುಗಳಿಗೆ ನೀನೆಲ್ಲಿ ವಶನಾದೆಯೋ ಏನೋ ಎಂದು ಆ ದುರ್ಯೋಧನನ ಸಂದೇಹ. ಕುರುಕುಲದ ರಸರಿಗೆ ಈ ಕರ್ಣನ ಸ್ವಾಮಿ ನಿಷ್ಠೆಯು ತಿಳಿದಿಲ್ಲವೇ ಶಕುನಿ? ತಿಳಿದಿರುವುದಪ್ಪ, ತಿಳಿದಿರುವುದು. ಆದರೆ ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಾಶಿದ ಹೊರತಾಗಿ ನಿನಗೆ ಸೈನ್ಯಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ. ಏನು ಹೇಳಿದರು ಅವರು? ವಿಷಯವನರಿಯದೆ ಏತಕ್ಕೆ ಕಾರಣನೆ ಮನದೊಳು ಮಾನದಿ ವ್ಯಥೆ ಪಡುತ್ತಿರುವೆ. ವಿಷಯವನರಿಯದೆ ಏತಕ್ಕೆ ಕಾರಣನೆ ಮನದೊಳು ಮಾನದಿ ವ್ಯಥೆ ಪಡುತ್ತಿರುವೆ.
ಭೀಷ್ಮಾದಿಗಳು ಜರಿದರು ಸಭೆಯಲ್ಲಿ ಭೀಷ್ಮಾದಿಗಳು ಜರಿದರು ಸಭೆಯಲ್ಲಿ ಸೂತ ಕುಲದವ ಹೀನ ಕುಲದವ ಸೂತ ಕುಲದವ ಹೀನ ಕುಲದವ ಎಂದಿ ಹಾಡಿಸಿ ಜರಿದರು ಸಭೆಯಲ್ಲಿ ಎಂದಿ ಹಾಳಿಸಿ ಜರಿದರು ಸಭೆಯಲ್ಲಿ ವಿಷಯವನರಿಯದೆ ಏತಕ್ಕೆ ಕಾರಣ ಮನದಳು ಮಾನದಿ ವ್ಯತೆ ಪಡುತ್ತಿರುವೆ ಕರ್ಣ ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿದೆ ಎಂದು ನಿಂದಿಸಿದರೂ ಕರ್ಣ. ಹಾ ಶಿವ ಶಿವ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ಹಾ ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಿಟ್ಟನು. ಶಕುನಿ ಕರ್ಣ, ಶಕುನಿ ಸಹಿಸೆ ಅಪಮಾನ, ಓ ಶಕುನಿ ಸಹಿಸೆ ಅಪಮಾನ, ಶಕುನಿ 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 ಕರ್ಣ, ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಶಕುನಿ ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ಶಕುನಿ ಸಭೆಯಲ್ಲಿ ಭೀಷ್ಮರು ಜರಿದ ಪಮಾನಕ್ಕೆ ದುರ್ಯೋಧನನು ಸಮ್ಮತಿಸಿದನೇಕೆ ದುರ್ಯೋಧನನು ಸಮ್ಮತಿಸಿದನೇಕೆ ಭವಸಾಗರವ ನವದೀಕರವ ಶಕುನಿ ಭವಸಾಗರವ ನವದೀಕರವ ಅರಿಯನು ದೇವ ಈ ವಿಧಿ ಸಂಕಲ್ಪ ಅರಿಯನು ದೇವ ಈ ವಿಧಿ ಸಂಕಲ್ಪ ಶಕುನಿ ಸಹಿಸೆ ಅಪಮಾನ, ಓ ಶಕುನಿ ಸಹಿಸೆ ಅಪಮಾನ, ಶಕುನಿ 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 ಶಕುನಿ, ಈ ಅಪಮಾನಗಳನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರನೆಂದು ನನ್ನ ಸಂಗಡ ಆಟವಾಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ಆಗ ನಾನು ಏಕಾಂಗಿಯಾಗಿ ಕಣ್ಣೀರನ್ನು ಸುರಿಸುತ್ತಾ ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಂಡಿದ್ದೆ. ಹೇ ಪರಮೇಶ್ವರ, ನನ್ನ ಯಾವ ಅಪರಾಧಕ್ಕಾಗಿ ಈ ಸೂತ ಕುಲಕ್ಕೆ ತಳಿದೆ ಎಂದು ಆ ದಿನಗಳು ಕಳೆದು ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಅಪಮಾನವು ಗುಣವನ್ನು ಅವಲಂಬಿಸದೆ ಹೊರತು ಕುಲವನ್ನಲ್ಲವೆಂಬುದನ್ನು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷತೆಯಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರೆತು ನಾನು ಈಗ ಅಂಗ ದೇಶದ ಅರಸು.
ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈಗಲೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ, ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆಹಾರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ಹವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ದುರ್ಯೋಧನ ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರದಾನ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಕರ್ಣ ಕೌಶಲ ಅಭಾವ ಎಂಥದ್ದು, ಎಂಥ ಅನರ್ಥವಾಯಿತೆಂದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲೇ ಕುಳಿತುಕೊಳ್ಳುವುದೇ? ನನ್ನಿಂದಾಗದು ಶಕುನಿ, ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಹಸ್ತದಾನ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ಇದಕ್ಕಿಂತ ಹೆಚ್ಚು ಅಪಮಾನ ಮಾಡಲೆಂದು ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಟಸ್ಥ ಭಾವವನ್ನು ವಹಿಸುವನು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲು? ಸರಿ, ಯಾರು ಹೇಳಿದೆ ಶಕುನಿ? ದುರದೋ ಮಾನ್ಯಾರಿಗೆ ಪ್ರಣವಂಗೈಯಲಿ, ದುರದೋ ಮಾನ್ಯಾರಿಗೆ ಪ್ರಣವಂಗೈಯಲಿ, ಜಡಮತಿಗಳೆಲ್ಲರೂ ಗುರುಪಿತ ಮಹಾನ್ ಭೀಷ್ಮರು ಶಕುನಿ, ಗುರುಪಿತ ಮಹಾನ್ ಭೀಷ್ಮರು ಪರಾಜಿತರಾಗಲ್ ತೊಡೆನಾಯಿ ಅಸ್ತ್ರವಂ ಇದನ್ನ ಶಪಥ. ಸರಿಯಾಗಿ ಹೇಳಿದೆ ಶಕುನಿ. ಗುರು ಪಿತಾಮಹ ಭೀಷ್ಮರು ಈ ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ನಾನು ಈ ಅಸ್ತ್ರವನ್ನು ತೊಡುವುದಿಲ್ಲ. ಇದು ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು? ಬಂದು ಬಹಳ ಹೊತ್ತಾಗಲಿಲ್ಲ ಕುರ್ರಾಜ. ಆದರೆ ಸ್ವಲ್ಪವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನ್ನಲ್ಲಿ ಇಲ್ಲ. ಆಗ ಪುನಃ ನೋಡುವೆ, ಶಪಥವೇನೆಂದು ನಿನಗೆ ತಿಳಿಯುವುದು. ನಿಲ್ಲು ನಿಲ್ಲು ಪ್ರಾಣಸಕ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಳಿತಕ್ಕೊಳಗಾಗಿ ಪಶುಗಳಂತೆ ಜೀವಿಸುವ ನಮ್ಮಂತ ಹೀನ ಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿ ಅದು? ನಿಲ್ಲು ನಿಲ್ಲು ಮಿತ್ರ, ನಿಲ್ಲು. ಮಾವ, ಏನಿದನ? ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧೀಕ್ಷನನ್ನಾಗಿ ಮಾಡಬೇಕೆಂದಿದ್ದರೆ ಕರ್ಣನ ವರ್ತನೆಯೇ ಬೇರೆ ಆಗಿರುವುದಲ್ಲ ಮಾವ. ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಇದೇನು ಪರ್ಯಾಸವೇ ಕೌರವೇಶ್ವರ? ಏಕೆ ಮಾವ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಕರ್ಣನನ್ನು ಸೈನ್ಯಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರು ಅಪಮಾನಿತನಾಗುವರೆಂದು ಯೋಚಿಸಿದ್ದೀಯಾ? ಭಾರ್ಗವಿ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಎಂತೆಂಥ ಮುಂತಾದ ಉತ್ತಮ ವರ್ಣರ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಕುಲ ಮರ್ಯಾದೆಯನ್ನು ಧಿಕ್ಕರಿಸಿದರಿಂದ ನಿಜವಾಗಿಯೂ ಅನರ್ಥವಾಗುವುದನ್ನು ಮರೆಯಬೇಡ. ಅದು ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಪಾಂಡವ ಪಕ್ಷಪಾತಿಗಳು. ಅವರೇನಾರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂದ ತೆಗೆಯುವುದಿಲ್ಲ. ನಿಧಾನವಾಗಿ ಯೋಚಿಸು ಕುರ್ರಾಜ. ನಿಜ ಮಾವ. ಹಾಗಾದರೆ ಈಗ ಏನು ಮಾಡುವುದು? ಸೈನ್ಯಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಯುದ್ಧವು ಸುನಿತವಾಗಿರುವುದು. ಈಗ ಚಿಂತಿಸಲು ಸಮಯವಿಲ್ಲ. ಈಗಲೇ ಹೋಗಿ ಗುರು ಪಿತಾಮರನ್ನು ಕಾಣು. ಹಾಗೆ ಆಗಲಿ. ನೀನು ನನ್ನ ಸಂಗಡ ಬಾ ಮಾವ. ನಡೆ ನಡೆ ನಡೆ. ಹೋಗಲು ರಣಕಲಿ. ಈ ರಣಕ್ಷೇತ್ರದಲ್ಲಿ ನೀನಾಗುವೆ ರಣಬಲಿ. ನಡೆ. ಹಾರದು
ಆರದು ಶಕುನಿಯ ದ್ವೇಷ ಬೇರೂರದು ಕೌರವ ವಂಶ ಹಾರದು ಶಕುನಿಯ ದ್ವೇಷ ಬೇರೂರದು ಕೌರವ ವಂಶ ಹಾರಿಸಿ ಕಲಹ ಪಥಾಗೆ ಒಡನಾಡಿಸಿ ಶಸ್ತ್ರ ಸಲಾಗೆ ಹಾರಿಸಿ ಕಲಹ ಪಥಾಗೆ ಒಡನಾಡಿಸಿ ಶಸ್ತ್ರ ಸಲಾಗೆ ಕೂಡಿಸಿ ಕುರು ಪಾಂಡವರ ಕೂಡಿಸಿ ಕುರು ಪಾಂಡವರ ತಲೆ ಹಾರಿಸುವೆ ಆ ಕೌರವನ ತಲೆ ಹಾರಿಸುವೆ ಆ ಕೌರವನ ಹರದು ಶಕುನಿಯ ದೇಶ ಬೇರೂರದು ಕೌರವಂಶ ಬೇರೂರದು ಕೌರವರಂಶ ಮಣ್ಣಲ್ಲಿ ರಕ್ತವ ಹರಿಸಿ ಅವ್ರ ಕಣ್ಣಲ್ಲಿ ನೀರ ಸುರಿಸುವೆನ ಮಣ್ಣಲ್ಲಿ ರಕ್ತವ ಹರಿಸಿ ಅವ್ರ ಕಣ್ಣಲ್ಲಿ ನೀರ ಸುರಿಸುವೆನ ಕೂಡಿಸಿ ಕುರು ಪಾಂಡವರ ಕೂಡಿಸಿ ಕುರು ಪಾಂಡವರ ತಲೆ ಹೊತ್ತುವೆ ನಾನು ಯಮನೆ ನಾನಟ್ಟುವೆ ಯಮ ನಡೆ ಕೌರವನ ಹರದು ಶಕುನಿಯ ವೇಷ ಬೇರೂರದು ಕೌರವಂಶ ಹಾರದು ಶಕುನಿಯ ವೇಷ ಬೇರೂರದು ಕೌರವರಂ ಬೇರೂರದು ಕೌರವರಂ ಬೇರೂರದು ಕೌರವ ವಂಶ